ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಇವತ್ತಿನ CPI ಇನ್ಫ್ಲೇಷನ್ ಇಂಡಿಯಾದ್ದು ಕಡಿಮೆ ಬಂದಿದೆ, 12 ತಿಂಗಳಿಗಿಂತ ಕಡಿಮೆ ಬಂದಿದೆ. ಅದು ಒಂದು ಒಳ್ಳೆಯ ಸೂಚನೆ ನಾಳಿನ ಮಾರ್ಕೆಟ್ಗೆ. ಹಾಗೆ US CPI ಇನ್ಫ್ಲೇಷನ್ ಕೂಡ ಔಟ್ಕಮ್ ಆಗಿದೆ, ಅದು ಕೂಡ ಕಡಿಮೆ ಬಂದಿದೆ. ಇನ್ಫ್ಲೇಷನ್ ಹಣದುಬ್ಬರ ಕಡಿಮೆ ಆಗಿದೆ ಅಮೆರಿಕಾದಲ್ಲಿ, ಹೀಗಾಗಿ ಅದು ಕೂಡ ನಾಳೆಯ ಮಾರ್ಕೆಟ್ಗೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ಆದರೂ ಕೂಡ ರಾತ್ರಿ FOMC ಮೀಟಿಂಗ್, ಫೆಡರಲ್ ಮೀಟಿಂಗ್ ಇರೋದ್ರಿಂದ ಅದರ ಡಿಸಿಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ CPI ಇನ್ಫ್ಲೇಷನ್ ಕಡಿಮೆ ಆಗಿರೋದ್ರಿಂದ ಮಾರ್ಕೆಟ್ ಪಾಸಿಟಿವ್ ಆಗಿ ಮೂವ್ ಆಗ್ತಾ ಇವೆ. US ಫ್ಯೂಚರ್ಸ್ ಎಲ್ಲ ಅಪ್ಸೈಡ್ ರ್ಯಾಲಿ ಕೊಡ್ತಾ ಇವೆ. ಹಾಗೆ SGX ನಿಫ್ಟಿ ಕೂಡ ಅಪ್ಸೈಡ್ ರ್ಯಾಲಿ ಕೊಡ್ತಾ ಇದೆ ಪ್ರೆಸೆಂಟ್ ಇವಾಗ ರಾತ್ರಿ 8:00ವರೆಗೆ. ಹೀಗಾಗಿ ನಾಳೆ ಮೂಮೆಂಟಮ್ ಆಗ್ತಕ್ಕಂಥ ನಾಳೆ ರ್ಯಾಲಿ ಕೊಡ್ಬೋದಾದಂಥ ಕೆಲವೊಂದಿಷ್ಟು ಸ್ಟಾಕ್ಗಳ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅವುಗಳಲ್ಲಿ ನೀವು ಟ್ರೇಡನ್ನು ಮಾಡ್ಬೋದು, ಹಾಗೆ ಅವುಗಳನ್ನು ಶಾರ್ಟ್ ಟರ್ಮ್ಗೆ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೋಬೋದು ಸ್ನೇಹಿತರೆ. ಬನ್ನಿ ನೋಡೋಣ. ನೋಡಿ, ಇಂಡಿಯಾಸ್ ರಿಟೇಲ್ ಇನ್ಫ್ಲೇಷನ್ ಈಸಿಸ್ ಟು 12-month ಲೋ ಆಫ್ 4.75% ಇನ್ ಮೇ. ನೋಡಿ, 12 ತಿಂಗಳ ಲೋಗೆ ಬಂದು ನಿಂತಿದೆ ಇನ್ಫ್ಲೇಷನ್ ಭಾರತದ್ದು, ಒಳ್ಳೆಯ ಸೂಚನೆ. ಹಾಗೆ ಅಮೇರಿಕದ ನೋಡಿ, ಮಂತ್ ಆನ್ ಮಂತ್ ನೋಡಿ 0.1 ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ನು, ಆದರೆ ಅದಕ್ಕಿಂತ ಕಡಿಮೆ ಬಂದಿದೆ, ಬೆಸ್ಟ್ ಅಂತ. ಹಾಗೆ ಇಯರ್ ಆನ್ ಇಯರ್ CPI ಇನ್ಫ್ಲೇಷನ್ ನೋಡಿ, ಇಯರ್ ಆನ್ ಇಯರ್ 3.4 ಇತ್ತು, 3.3 ಬಂದಿದ್ದೆ. ನಾನು ಈಗ ಒಂದು 2 ತಾಸಿನ ಕೆಳಗಡೆ ನಾಳಿನ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಸೂಚನೆ ಕೊಟ್ಟಿದ್ದೆ. ಇನ್ಫ್ಲೇಷನ್ ಅಮೇರಿಕಾದ್ದು ವೆರಿ ಇಂಪಾರ್ಟೆಂಟ್. ಅದೇನಾದರೂ 3.4ಕ್ಕಿಂತ ಕಡಿಮೆ ಬಂದರೆ ಮಾರ್ಕೆಟ್ನಲ್ಲಿ ರ್ಯಾಲಿ ಬರ್ಬೋದು, ಜಾಸ್ತಿ ಬಂದರೆ ಫಾಲ್ ಆಗುತ್ತೆ ಅಂತ. ಹೀಗಾಗಿ 3.4ಕ್ಕಿಂತ ಕಡಿಮೆ ಬಂದಿದೆ ಎಕ್ಸ್ಪೆಕ್ಟೇಷನ್. ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಒಂದು ರೇಟ್ಗಿಂತ ಕಡಿಮೆ ಇನ್ಫ್ಲೇಷನ್ ಬಂದಿದೆ. ಹೀಗಾಗಿ ಒಂದು ಬೂಸ್ಟಪ್ ರ್ಯಾಲಿ ನಾಳೆ ಸಿಗಬಹುದು. ಆದರೂ ಕೂಡ FOMC ಮೀಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಸ್ಟಾಕ್ ಬಂದುಬಿಟ್ಟು IT ಸೆಕ್ಟರ್ನಲ್ಲಿ ವಿಪ್ರೋ ಕನ್ಸಿಡರ್ ಮಾಡಿದ್ದೀನಿ ಸ್ನೇಹಿತರೆ. ಇವತ್ತಿನ ಬೆಲೆ 476 ಇದೆ. ಇದಕ್ಕೆ ವಿಪ್ರೋಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಕೂಡ ಇದೆ. ಹಾಗೆ ನಸ್ಡಾಕ್ ಕೂಡ ಮೇಲ್ಗಡೆ ಹೋಗ್ತಾ ಇದೆ. ವಿಪ್ರೋದ್ದು ಟಾರ್ಗೆಟ್ ನಾವು ನಾಳೆಗೆ ಒಂದು 2.5% 4% ಟಾರ್ಗೆಟ್ ಇಟ್ಕೋಬೋದು ವಿಪ್ರೋದ್ದು. ನೋಡಿ, ವಿಪ್ರೋ ಲಾಂಚಸ್ ಲ್ಯಾಬ್ 45 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಪ್ಲಾಟ್ಫಾರ್ಮ್ ಟು ಎನೇಬಲ್ ಕಂಪನೀಸ್ ಟು ರಿಲೀಸ್ ಎನ್ಹ್ಯಾನ್ಸ್ಡ್ ಎಫಿಷಿಯನ್ಸೀಸ್, ಟ್ರಾನ್ಸ್ಫಾರ್ಮ್ ಬಿಸ್ನೆಸ್ ಫಂಕ್ಷನ್ಸ್ ಆ್ಯಂಡ್ ಎನೇಬಲ್ ಇಂಡಸ್ಟ್ರಿ ಸ್ಪೆಸಿಫಿಕ್ ಸಾಲ್ಯೂಷನ್ಸ್. ಒಂದು ಲೇಟೆಸ್ಟ್ ಆಗಿ ಲ್ಯಾಬ್ 45 ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮನ್ನು ಎನೇಬಲ್ ಮಾಡಿದೆ. ಹೀಗಾಗಿ ವಿಪ್ರೋಗೆ ಒಂದು ಪಾಸಿಟಿವ್ ನ್ಯೂಸು, ನಾಳೆ ಇದನ್ನು ರಿಯಾಕ್ಟ್ ಮಾಡ್ಬೋದು. ನೀವು ನಾಳೆ ವಿಪ್ರೋಕ್ಕಿಂತ ಜಾಸ್ತಿ ಗಮನದಲ್ಲಿ ಇರಬೇಕಾಗಿರ್ತಕ್ಕಂಥ ಸ್ಟಾಕ್ ಅಂದರೆ ಒರಾಕಲ್ ಕಾರ್ಪೊರೇಷನ್, OFSS ಅಂತಾರೆ, ಒರಾಕಲ್ ಫಿನಾನ್ಷಿಯಲ್ ಸರ್ವಿಸಸ್ ಸಿಸ್ಟಮ್ ಅಂತೇಳಿ. OFSS, ಒರಾಕಲ್ ಕಾರ್ಪೊರೇಷನ್ ರಿಪೋರ್ಟೆಡ್ ಬೆಟರ್ ದ್ಯಾನ್ ಎಕ್ಸ್ಪೆಕ್ಟೆಡ್ ಬುಕಿಂಗ್ಸ್. ಒರಾಕಲ್ ಆಲ್ಸೋ ಅನೌನ್ಸ್ಡ್ ಕ್ಲೌಡ್ ಪಾರ್ಟ್ನರ್ಶಿಪ್ ಡೀಲ್ಸ್. ನೋಡಿ, ವೆರಿ ಇಂಪಾರ್ಟೆಂಟ್ IT ಸೆಕ್ಟರ್ನಲ್ಲಿ ಒಂದು ಕ್ಲೌಡ್ ಪಾರ್ಟ್ನರ್ಶಿಪ್, ಅದು ಡೇಟಾ ಆಗಿರ್ಬೋದು. ಕ್ಲೌಡ್ ಪಾರ್ಟ್ನರ್ಶಿಪ್ ಡೀಲ್ಸ್ ವಿತ್ ಸ್ಟಾರ್ಟಪ್ OpenAI, ಎದ್ರ ಜೊತೆಗೆ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಜೊತೆಗೆ, ಹಾಗೆ ಅಲ್ಫಾಬೆಟ್ ಇನ್ಕ್ಲಿನೇಷನ್ ಗೂಗಲ್ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡಿದೆ, ಡೀಲ್ ಮಾಡಿಕೊಂಡಿದೆ. ಬಿಗ್ ಬೂಸ್ಟಪ್ ನ್ಯೂಸ್ ಅಂತ ಹೇಳ್ಬೋದು ಒರಾಕಲ್ ಫೈನಾನ್ಸ್ ಕಂಪ್ನಿಗೆ. ಒರಾಕಲ್ ಫೈನಾನ್ಸ್ ಅಂತ ಇದೆ, ಆದರೆ ಇದು IT ಸೆಕ್ಟರ್ನಲ್ಲಿ ಬರುತ್ತೆ ಒರಾಕಲ್ ಕಾರ್ಪೊರೇಷನ್. ಇದನ್ನು ಮಸ್ಟ್ ನೀವು ನಿಮ್ಮ ಒಂದು ರಡಾರ್ನಲ್ಲಿ ಇಟ್ಕೊಂಡಿರಿ, ನಾಳೆ ಗಮನ ಕೊಡಿ ಸ್ನೇಹಿತರೆ. ನೋಡಿ, OFSS ಒರಾಕಲ್ ಫಿನಾನ್ಷಿಯಲ್ ಸರ್ವಿಸಸ್ ಸಾಫ್ಟ್ವೇರ್ ಲಿಮಿಟೆಡ್ ಅಂತೇಳಿ. ಇವತ್ತಿನ ಬೆಲೆ 8,742 ಇದೆ. ಮೋಸ್ಟ್ ಪ್ರಾಬಬ್ಲಿ ನಾಳೆ 23% ಅಪ್ಸೈಡ್ ಮೂವ್ ಆಗಿದೆ. ನಾಳೆ ಮೋಸ್ಟ್ ಪ್ರಾಬಬ್ಲಿ ಒಂದು 5%ಕ್ಕಿಂತ ಜಾಸ್ತಿ ಮೂವ್ ಆದರೂ ಅಚ್ಚರಿ ಪಡಬೇಕಾಗಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೋಪ್ ಲೈಕ್ ದ್ಯಾಟ್. ಸೊ ಆ ಥರ ಆಗಲಿ ಅಂತ ಅಂದ್ಕೊತೀನಿ. OFSS ಲಾಸ್ಟ್ ಇದ್ರದ್ದು ಒಂದು ಹೈ 10,000 ಎಬೋ ಇತ್ತು, ಮೋಸ್ಟ್ ಪ್ರಾಬಬ್ಲಿ ಅಲ್ಲಿವರೆಗೆ ರೀಚ್ ಆಗೋ ಎಲ್ಲ ಲಕ್ಷಣ ಇದೆ. ಇದನ್ನು ಗಮನದಲ್ಲಿ ಇಟ್ಕೊಂಡಿರಿ ಸ್ನೇಹಿತರೆ. ನೆಕ್ಸ್ಟ್ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ
ಫೈನಾನ್ಸ್ ಲಿಮಿಟೆಡ್ ಅಂತೇಳಿ ಇವತ್ತಿನ ಬೆಲೆ 290 ಇದೆ. ಮಹೀಂದ್ರಾ ಗ್ರೂಪ್ದು ಫ್ರೈಡೇ ಒಂದು ಬಿಗ್ ಬೋರ್ಡ್ ಮೀಟಿಂಗ್ ಇದೆ, ಹೀಗಾಗಿ ಇದು ಒಂದು ರೆಡಾರ್ನಲ್ಲಿ ಇಟ್ಕೊಂಡಿರಿ. ನಾಳೆ ಅಪ್ ಮೂವ್ ಆದರೂ ಆಗಬಹುದು ಇದು. ಎಸ್, ನೆಕ್ಸ್ಟ್ ಬಂದ್ಬಿಟ್ಟು HDFC ಬ್ಯಾಂಕ್ ಇವತ್ತಿನ ಬೆಲೆ 1574 ಇದೆ. ಬಟ್ ಶಾರ್ಟ್ ಟರ್ಮ್ನಲ್ಲಿ ನಾನು 1700 ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ಶಾರ್ಟ್ ಟರ್ಮ್ನಲ್ಲಿ 1700 ರೀಚ್ ಆಗಬಹುದು ಸ್ನೇಹಿತರೆ. ನಾಳೆ ಒಂದು ಬಿಗ್ ಒಂದು ಮೂಮೆಂಟ್ ಆಗ್ಬೋದು HDFC ಬ್ಯಾಂಕ್ನಲ್ಲಿ. ಹಾಗೆ ಚಂಬಲ್ ಫರ್ಟಿಲೈಜರ್ಸ್ ಲಿಮಿಟೆಡ್, ಫರ್ಟಿಲೈಜರ್ ಕಂಪ್ನಿಗಳ ಸ್ಟಾಕು ಒಂದೊಂದಾಗಿ ಅಪ್ ಮೂವ್ ರ್ಯಾಲಿ ಸ್ಟಾರ್ಟ್ ಆಗ್ತಾ ಇವೆ. ಒಂದು ರೀಸನ್ ಏನು, ಮಾನ್ಸೂನ್. ಸೆಕೆಂಡ್ ರೀಸನ್, ಪ್ರೀ ಬಜೆಟ್ ರ್ಯಾಲಿ ಎಕ್ಸ್ಪೆಕ್ಟೇಷನ್ ಭಾಳ ಇದೆ ಫರ್ಟಿಲೈಜರ್ ಕೆಮಿಕಲ್ ಸೆಕ್ಟರ್ಗೆ. ಹೀಗಾಗಿ ಅದರಲ್ಲಿ ಚಂಬಲ್ ಫರ್ಟಿಲೈಜರನ್ನು ಒಂದು ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ. ನಾಳೆ ಮೂಮೆಂಟ್ ಆಗ್ಬೋದು ಚಂಬಲ್ ಫರ್ಟಿಲೈಜರ್ಸ್. ಮೋಸ್ಟ್ ಪ್ರಾಬಬ್ಲಿ ಒಂದು 2-4% ಮೂಮೆಂಟ್ ಆಗೋ ಎಲ್ಲ ಚಾನ್ಸಸ್ ಇದೆ. ಚಂಬಲ್ ಫರ್ಟಿಲೈಜರ್ಸ್ ಇದನ್ನು ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ ಸ್ನೇಹಿತರೆ. ಇಷ್ಟೊಂದು ಸ್ಟಾಕ್ಗಳ ಮಾಹಿತಿ ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಒಂದು ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತಿನ್ನೇ ತಡ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.